ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ರಥೋತ್ಸವ. ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ನಡುವೆ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧಿಯಾಗಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಬುಧವಾರ ಸಾಯಂಕಾಲ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನೆರವೇರಿತು. ಉತ್ತರ ಕರ್ನಾಟಕ ಮಾತ್ರವಲ್ಲದೆ ನಾಡಿನ ವಿವಿಧ ಭಾಗಗಳಿಂದ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಬಂದಿದ್ದ ಭಕ್ತರು ಮಹಾರಥವನ್ನ ಎಳೆದು ಪುನೀತರಾದರು. ಶ್ರೀ ಗವಿಸಿದ್ದೇಶ್ವರ ರಥೋತ್ಸವಕ್ಕೆ ನಿರಂತರ 3 ತಿಂಗಳಿನಿಂದಲೂ ತಯಾರಿ ನಡೆಸಲಾಗ್ತಾ ಇತ್ತು. ಈ ಬಾರಿಯೂ ತಯಾರಿ ನಡುವೆ ಜಾತ್ರೆ ಶುರುವಾಯಿತು. ಬುಧವಾರ ಮಹಾರಥೋತ್ಸವ ಅಂಗವಾಗಿ ಕರ್ತುಗದ್ದುಗೆಗೆ ಅಲಂಕಾರ, ವಿಶೇಷ ಪೂಜೆಗಳು ಬೆಳಗ್ಗೆಯಿಂದಲೇ ನೆರವೇರಿದವು. ನಂತರ ರಥೋತ್ಸವಕ್ಕೂ ಪೂಜೆಗಳು ಸಲ್ಲಿಕೆಯಾದವು. ಸಂಜೆ 5ಕ್ಕೆ ರಥೋತ್ಸವ ನಿಗದಿಯಾಗಿದ್ದರಿಂದ ಬೆಳಗ್ಗೆಯಿಂದಲೇ ದೂರದ ಊರುಗಳಿಂದ ಮಕ್ಕಳು, ಹಿರಿಯರೊಂದಿಗೆ ಕುಟುಂಬದ ಸದಸ್ಯರು ಆಗಮಿಸಿದ್ರು. ರಥವನ್ನ 2-3 ದಿನಗಳಿಂದಲೇ ಅಲಂಕರಿಸಲಾಗಿತ್ತು. ಬುಧವಾರ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡ ನಂತರ ಸಂಜೆ 5 ಗಂಟೆ ವೇಳೆಗೆ ವಿವಿಧ ಮಠಾಧೀಶರು, ಗಣ್ಯರ ಸಮ್ಮುಖದಲ್ಲಿ ರಥವನ್ನ ಎಳೆಯಲಾಯಿತು. ಈ ವೇಳೆ ನೆರೆದ ಭಕ್ತಾದಿಗಳು ಉತ್ತತ್ತಿ, ಬಾಳೆಹಣ್ಣುಗಳನ್ನು ರಥಕ್ಕೆ ಅರ್ಪಿಸಿ ಭಕ್ತಿ ಭಾವವನ್ನ ಮೆರೆದ್ರು. ಈ ಒಂದು ಸಂದರ್ಭದಲ್ಲಿ ಭಾರಿ ಭದ್ರತೆ, ಸಂಚಾರ ಬದಲಾವಣೆ ಕೂಡ ಮಾಡಲಾಗಿತ್ತು. ಲಕ್ಷಾಂತರ ಭಕ್ತರು ಕೊಪ್ಪಳದ ಮಧ್ಯಭಾಗದಲ್ಲಿಯೇ ನಡೆಯುವ ಶ್ರೀ ಗವಿಸಿದ್ದೇಶ್ವರರ ಜಾತ್ರೆಗೆ ಆಗಮಿಸಿದ್ರಿಂದ ಸಹಜವಾಗಿಯೇ ಸಂಚಾರಕ್ಕೆ ವ್ಯತ್ಯಯವಾಗ್ತಾ ಇತ್ತು. ಈ ಬಾರಿಯೂ ಕೊಪ್ಪಳ ಪೊಲೀಸರು ಎಲ್ಲಾ ಭಾಗಗಳಲ್ಲಿಯೂ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಟ್ಟು ನಗರದಲ್ಲಿ ಸಂಚಾರ ದಟ್ಟಣೆ ಆಗದಂತೆ ನೋಡಿಕೊಂಡರು. ವಾಹನ ಸವಾರರು ನಗರದೊಳಗೆ ಬಾರದಂತೆ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. ಅಲ್ಲದೆ ಸಂಚಾರಿ ಪೊಲೀಸರು ಅವರನ್ನು ನಿಯೋಜನೆ ಮಾಡಲಾಗಿತ್ತು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದಲ್ಲಿ ದಾಸೋಹವು ಕೂಡ ವಿಶೇಷವಾದ ಆಕರ್ಷಣೆ ಆಗಿರುತ್ತೆ. ಮಠಕ್ಕೆ ಹಾಗೂ ಜಾತ್ರೆಗೆ ಬರುವ ಭಕ್ತರು ಎಂದೂ ಉಪವಾಸದಿಂದ ಹೋಗಬಾರದು ಎನ್ನುವ ಕಾರಣದಿಂದ ಇಲ್ಲಿ ದಾಸೋಹ ನಿರಂತರವಾಗಿ ಇರಿಸಲಾಗುತ್ತೆ. ಇದಕ್ಕಾಗಿ ಭಕ್ತರು ನೀಡುವ ರೊಟ್ಟಿ ಸಹಿತ ಹಲವು ರೀತಿಯ ಭಕ್ಷ್ಯ ಭೋಜನಗಳನ್ನು ಉಣಬಡಿಸಲಾಗುತ್ತೆ. ಅಲ್ಲದೆ ಪ್ರತಿ ವರ್ಷವೂ ಒಂದೊಂದು ರೀತಿಯಲ್ಲಿ ಸಿಹಿ ತಿನಿಸು ಮಾಡುವ ಸಿಂಧನೂರಿನ ಸಮಾನ ಮನಸ್ಕ ಸ್ನೇಹಿತರು ಮಠದ ಭಕ್ತರಿಗಾಗಿ ಈ ಬಾರಿ ಲಕ್ಷಾಂತರ ಜಿಲೇಬಿಗಳನ್ನು ತಯಾರಿಸಿದ್ರು. ಬುಧವಾರ ಮಠದ ಸಮೀಪದಲ್ಲಿಯೇ ಜಿಲೇಬಿ ತಯಾರಿಸುವ ಚಟುವಟಿಕೆ ನಡೆದಿದ್ರು. ಮತ್ತೊಂದು ಕಡೆ ಪ್ರಸಾದದೊಂದಿಗೆ ಜಿಲೇಬಿಯನ್ನು ಕೂಡ ಭಕ್ತರು ಸವಿದ್ರು. ಲಕ್ಷಾಂತರ ಶೇಂಗಾ ಹೋಳಿಗೆ, ಮಿರ್ಚಿ, ಕ್ವಿಂಟಾಲ್ ಗಟ್ಟಲೆ ಮಾದಲಿ, ಹಾಲು, ಮೊಸರು, ತುಪ್ಪ, ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸುವ ಸಾವಿರಾರು ಬಾಣಸಿಗರು, ಸಹಾಯಕರು ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಅಜ್ಜನ ಸೇವೆಯಲ್ಲಿ ನಿರತರಾಗಿದ್ದರು. ಜಾತ್ರೆಗೆ ಆಗಮಿಸಿ 5-6 ಲಕ್ಷ ಭಕ್ತರು ಅಜ್ಜನ ಜಾತ್ರೆ ಎಂದು ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ. ಇನ್ನು 15 ದಿನಗಳವರೆಗೂ ಅಧಿಕ ಕಾಲ ಸಾಮೂಹಿಕ ಪ್ರಸಾದ ವಿತರಣೆ ಜರುಗಲಿದ್ದು ಸುಮಾರು 20 ಲಕ್ಷದವರೆಗೆ ಪ್ರಸಾದ ವಿತರಣೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ನಂತರದಲ್ಲಿ ದಿನಗಳಲ್ಲಿ ಪ್ರತಿನಿತ್ಯ ದಾಸೋಹ ಇಲ್ಲಿ ನಡೆಯುತ್ತೆ. ವರ್ಷದಿಂದ ವರ್ಷಕ್ಕೆ ಕೊಪ್ಪಳದ ಅಜ್ಜನ ಜಾತ್ರೆಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಬಾರಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮಹತ್ವದ ರಥೋತ್ಸವಕ್ಕೆ ಸಾಕ್ಷಿಯಾದರು. ಅದರಲ್ಲೂ ಬುಧವಾರ ಬೆಳಗ್ಗೆಯಿಂದಲೇ ನಾನಾ ಕಡೆಗಳಿಂದ ನಡೆದುಕೊಂಡೇ ಕೊಪ್ಪಳಕ್ಕೆ ಬಂದ ಭಕ್ತರು ರಥೋತ್ಸವದ ಕ್ಷಣಗಳನ್ನು ಕಣ್ತುಂಬಿಕೊಂಡರು. ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂತಹ 1,000ಕ್ಕೂ ಮಿಗಿಲಾದ ಇತಿಹಾಸ ಇರುವ ಗವಿಸಿದ್ದೇಶ್ವರ ರಥೋತ್ಸವಕ್ಕೆ ಯಾವುದೇ ಜಾತಿ ಧರ್ಮಗಳನ್ನು ಮೀರಿ ಭಕ್ತರು ಸೇರಿದ್ರು. ಈ ವರ್ಷದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಧಾರವಾಡದ ಪ್ರಸಿದ್ಧ ಹಿಂದೂಸ್ತಾನ ಗಾಯಕ ಪಂಡಿತ ಪದ್ಮಶ್ರೀ ಎಂ ವೆಂಕಟೇಶ ಕುಮಾರ್ ಅವರು ಚಾಲನೆ ನೀಡಿದರು. ನಂತರ ಕೈಲಾಸ ಮಂಟಪದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಸಮಾರಂಭದ ಸಾನ್ನಿಧ್ಯವನ್ನು ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೂ ವಿಜಯಪುರದ ಹುಬ್ಬಳ್ಳಿ ಷಣ್ಮುಖಾರೂಢ ಮಠದ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಧಾರವಾಡದ ಬಸವರಾಜ ವಂದಲಿ ಹಾಗೂ ಹುಬ್ಬಳ್ಳಿಯ ಸುಜೀಂದ್ರ ಕುಲಕರ್ಣಿ ಹಾಗೂ ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಮತ್ತು ಮೈಸೂರಿನ ಸರಿಗಮಪ ಖ್ಯಾತಿಯ ಗಾಯಕ ಹರ್ಷ ಎಂಆರ್ ಹಾಗೂ ತಂಡದವರಿಂದ ಸಂಜೆ ಕಾರ್ಯಕ್ರಮ ಜರುಗಿತು. ವರದಿ ಪಂಚಯ್ಯ ಹಿರೇಮಠ, ಕೊಪ್ಪಳ. ಸಿದ್ದೇಶ್ವರ ಪ್ರತಿರೂಪವಾಗಿ ನೀವು ನೋಡ್ತಾ ಇದ್ದೇನೆ ಅನ್ನುವಂಥ ಭಾವನೆಯನ್ನು ಹೇಳಿದರು. ಭಕ್ತನ ಹೃದಯವೇ ದೇವನ ಮಂದಿರ ಅಂತ ಹೇಳಿ ಭಾವಿಸಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಒಂದು ಖಾನಾವಳಿ ಉಂಡ್ರೆ 100 ರೂಪಾಯಿ ಇಸ್ಕೊಂತಾರೆ ನಿಮ್ಮ ಕಡಿಂದ.
ಆದ್ರೆ ದೇವರು ಭೂಮಿ ತಾಯಿ ವರ್ಷಗಳಿಂದ ನಮಗೆ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ. ಏನು ಕೊಟ್ಟಿವಿ ನಾವು? ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ, ಒಂದು ಸೈಕಲ್ ಮೋಟರ್ ಪಂಚರ್ ಆದ್ರೆ 10 ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗ 9 ರಂಧ್ರ ಇಟ್ಟು ಸಹಿತ ಇದನ್ನ ಹವಾ ಹೋಗಲಾರ್ದಂಗೆ ಪಂಚರ್ ಆಗಲಾರ್ದಂಗೆ ಇಟ್ಟಾನಲ್ಲ ದೇವರು. ಇದಕ್ಕಿಂತ ನಿಮ್ಮಲ್ಲಿ ಸುಜ್ಞಾನವನ್ನು ತುಂಬುವಂಥದ್ದು, ನಿಮ್ಮಲ್ಲಿರುವಂಥ ದುಶ್ಚಟಗಳನ್ನು ಬಿಡಿಸುವಂಥದ್ದು, ನಿಮ್ಮಲ್ಲಿ ಸದ್ಗುಣಗಳನ್ನು ತುಂಬುವಂಥ ಕೆಲಸ ಯಾರು ಮಾಡ್ತಾರೋ ಅವರೇ ಸದ್ಗುರುಗಳು ಅಂತೇಳಿ ಕರ್ಕೊಂಡು ಬಂದಿರುವಂತಹದ್ದು. ಒಂದು ಜನಮುಖಿಯಾಗಿ ಬೆಳೆಸುವಂಥ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂತಹ ದೊಡ್ಡ ಆಶ್ರಯ ತಾಣವನ್ನಾಗಿ ಮಾಡುವ ಮುಖಾಂತರವಾಗಿ ಈ ಭಾಗದ ಮಕ್ಕಳ ಒಂದು ದೊಡ್ಡ ಕಲ್ಪವೃಕ್ಷವಾಗಿ ಈ ಒಂದು ಕೊಪ್ಪಳದ ಮಠ ಬೆಳೀತಾ ಇರುವಂಥದ್ದು ನಮಗೆ ಅಭಿಮಾನ, ಹೆಮ್ಮೆ ತರುವಂತಹ ಸಂಗತಿ ಎನ್ನುವಂತಹ ಮಾತನ್ನು ನಾವು ನಿರಂತರವಾಗಿ ಜ್ಞಾಪಿಸ್ಕೊಳ್ಬೇಕಾಗಿರುವಂಥದ್ದು. ಅಭಿನವ ಸಿದ್ದರಾಮಯ್ಯ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳಿದರೆ ಆಗಲೇ ಯಾರಾದರೂ ಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಅವಕಾಶ ಆಗಲಿಲ್ವಲ್ಲಪ್ಪ, ಅವನಿಗೆ ಕೊಡಕ್ಕೆ ಆಗಲಿಲ್ಲ, ನನ್ನ ಕೈಲಿ ಜಾಗ ಇಲ್ಲ ಅನ್ನುವಂಥದ್ದು ಕಣ್ಣೀರು ಹಾಕಿರೋರು ಯಾರಾದರೂ ಒಬ್ಬರು ಸ್ವಾಮಿಗಳಿದ್ದಾರೆ ಅವರು ಅಭಿನವ ಸಿದ್ದೇಶ್ವರ ಸ್ವಾಮಿಗಳು ಮಾತ್ರ ಅದಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೆ ಹೇಳಿರುವಂಥದ್ದು, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗವರ ಕಂಡೆ, ನೀ ಗುರಿಯಾಗಿ ಲಯವಾಗಿ ಹೋದವರೊಬ್ಬರನ್ನೂ ಕಾಣೆ ಗುಹೇಶ್ವರ ಅಂದಾಗೆ ಅವೆಲ್ಲ ಮಹಾಸ್ವಾಮಿಗಳವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ. ಅವರಿಗೆ 100 ವರ್ಷ ಆಯುಸ್ಸಿರಲಿ ಅಂತ ವೆಂಕಟೇಶ್ ಕುಮಾರ್ ಹೇಳಿದರು. ಎಷ್ಟು ವರ್ಷ ಆಯುಸ್ತೋ ಯಾರಿಗೂ ಗೊತ್ತಿಲ್ಲ, ಆದರೆ ಆಯುಷ್ ಪೂರ್ತಿ ಇದೇ ಶಕ್ತಿ ಅವರಿಗೆ, ಇದೇ ಭಕ್ತಿ ನಿಮ್ಮಲ್ಲಿ ಇರಲಿ. ಅವ್ರಿಗೆ ಅಂಥ ಒಂದು ಭಗವಂತ ಅಷ್ಟು ಸಾಮರ್ಥ್ಯವನ್ನು ಇನ್ನೂ ಹೆಚ್ಚಿನದಾಗಿ ಕೊಡಲಿ ಎನ್ನುವಂತಹ ಆಯಸ್ಸನ್ನು ಕೊಡಲಿ. ಅವರಿಗೆ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಅವರು, ನಮ್ಮಂಥ ಸ್ವಾಮಿಗಳಿಗೆಲ್ಲರಿಗೂ ಕೂಡ ಒಂದು ಉತ್ಸಾಹ ಅವ್ರು ನೋಡಿದಾಗ ಎಲ್ಲರಿಗೂ ಕೂಡ ಇನ್ನೂ ನಾವು ಮಾಡಬೇಕಪ್ಪ ನಾವು ಉತ್ಸಾಹ ಅನ್ನುವಂಥ ಭಾವನೆ ಅವ್ರು ನೋಡಿದಾಗ ನಮ್ಮೆಲ್ಲರಿಗೂ ಬರುವಂಥದ್ದು. ಅಂತಹ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಗವಿಸಿದ್ದೇಶ್ವರ ಜಾತ್ರೆ ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಏನು ಇತಿಹಾಸ ಅಂತ ಕೇಳಿದರೆ, ಇವತ್ತು ಕೊಪ್ಪಳನ ಯಾವ ರೀತಿ ಗುರುತಿಸ್ತಾರಪ್ಪ ಅಂತಂದರೆ, ಇದು ಜಿಲ್ಲೆಯಾಗಿ ಗುರುತಿಸ್ತಾರೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲೆಲ್ಲ ಇವತ್ತು ಪ್ರಪಂಚದಾದ್ಯಂತ ಕೊಪ್ಪಳ ಅಂದ ತಕ್ಷಣ ಏನು ಬರ್ತದಪ್ಪ ಅಂದರೆ ಅಜ್ಜನ ಜಾತ್ರೆ ಅಂತೇಳಿ ಗುರುತಿಸುವಂತಹ ಒಂದು. ಹಾಗೆ ನಮ್ಮ ದೇಶದ ನಕ್ಷೆಯೊಳಗೆ ಗವಿಸಿದ್ದೇಶ್ವರರ ಕೊಪ್ಪಳ ಮಠ ಇವತ್ತು ಅಷ್ಟೆತ್ತರಕ್ಕೆ ಬೆಳೆದು ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ಕೆಲಸವನ್ನು ಪೂಜ್ಯರು ಮಾಡಿರುವಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಪೂಜ್ಯರಲ್ಲಿ ಇವತ್ತು ವಿನಯಿಸ್ಕೊಳ್ತಾ, ಇವತ್ತು ಇಲ್ಲೇ ಮಕ್ಕಳು, ಬಡ ಮಕ್ಕಳು ಒಬ್ಬ ದೊಡ್ಡ ಆಫೀಸರ್ ಆಗಲಿ, ಒಬ್ಬ ದೊಡ್ಡ IAS ಜಿಲ್ಲಾಧಿಕಾರಿ ಆಗಲಿ, ಆಮೇಲೆ ಒಬ್ಬ ದೊಡ್ಡ ಇಂಜಿನಿಯರ್ ಆಗಲಿ, ಆಮೇಲೆ ಒಬ್ಬ ದೊಡ್ಡ ರಾಜಕೀಯದೊಳಗೆ ಒಂದು ಒಬ್ಬ ಮಂತ್ರಿ ಆಗಲಿ ಅನ್ನೋದು ಆಸೆ, ಒಳ್ಳೆ ಆಸೆಗಳನ್ನು ಇಟ್ಕೊಂಡು ಅವರು ಆ ಗವಿಸಿದ್ದೇಶ್ವರ ಮೇಲೆ ಭಾರ ಹಾಕಿ ಆ ಕಾರ್ಯ ಮಾಡ್ತಾ ಬಂದರೆ, ನಾನು ಗುರುಗಳೆಲ್ಲ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ 101 ವರ್ಷ ಆಯುಷ್ಯ ಕೊಡಲಿ, 101 ವರ್ಷ ಆಯುಷ್ಯ ಕೊಡಲಿ. ಆ ಶಕ್ತಿ ಆ ಭಗವಂತ ಆ ಗುರುಗಳು ಅವರಿಗೆ ದಯಪಾಲಿಸಲಿ. ನನ್ನನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮದೊಳಗೆ ಚಾಲನೆ ನೀಡಲಿಕ್ಕೆ ಹೇಳಿ ನನ್ನ ಕೈಯಿಂದ ಚಾಲನೆ ಮಾಡಿಸಿದ್ರಲ್ಲ, ಇವತ್ತು ನನಗೆ ನನ್ನ ಭಾಗ್ಯ, ನನ್ನ ಸುಕೃತ. ಈ ದಿನ ಎಂದೂ ಮರೆಯಲಾರದಂಥ ದಿನ ಜೀವನದೊಳಗೆ. ಕೇಳಿಗಳಾಗಿದ್ದರೆ ಕ್ಷಮ ಮಾಡ್ರಿ ಅಂಥೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ.